ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಹಾವಳಿ ವ್ಯಾಪಕವಾಗಿರ್ತಕ್ಕಂಥದ್ದು. ಬೀದಿ ನಾಯಿಗಳ ಕಾಟಕ್ಕೆ ಜನ ಮನೆಯಿಂದ ಆಚೆ ಬರಬೇಕು ಅಂದ್ರೆ ವಿಚಾರ ಮಾಡುವಂತಹ ಸ್ಥಿತಿ ಈಗ ಬೆಳಗಾವಿ ನಗರದಲ್ಲಿ ತಲುಪಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯಾದ್ಯಂತ ನಗರ ಸ್ಥಳೀಯ ಸಂಸ್ಥೆಗಳು ಎಲ್ಲಿದೆ ಅಲ್ಲಿ ಈ ಒಂದು ನಾಯಿಗಳ ಹಾವಳಿ ವ್ಯಾಪಕವಾಗಿದೆ. ಈ ವರ್ಷ ಎಷ್ಟು ಬೀದಿ ನಾಯಿಗಳ ಹಾವಳಿಯಿಂದ ಎಷ್ಟು ಜನರಿಗೆ ಗಾಯ ಆಗಿದೆ ಮತ್ತು ಮೃತರ ಸಂಖ್ಯೆ ಎಷ್ಟು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರೆಯಬೇಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಬೆಳಗಾವಿ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಹಾವಳಿ ವ್ಯಾಪಕವಾಗಿದೆ. ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕಬೇಕಾದಂತ ಅನಿವಾರ್ಯ ಸ್ಥಿತಿ ಇದ್ರೂ ಕೂಡ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕ್ರಮ ಕೈಗೊಳ್ಳಬೇಕಿತ್ತು ಅದನ್ನ ನಿರ್ವಹಿಸ್ತಾ ಇಲ್ಲ ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಏನು ಅಂತಂದ್ರೆ ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಿ ಅಂತ ಹೇಳುವಂತ ಜನ, ಅದೇ ಜನ ತಮ್ಮ ಬಡಾವಣೆ ತಮ್ಮ ಊರಲ್ಲಿ ನಾಯಿಗೆ ಶೆಲ್ಟರ್ಗೆ ಜಾಗ ಕೊಡಕ್ಕೆ ಹಿಂದೇಟನ್ನಾಗ್ತಿದ್ರೆ ನಮ್ಮೂರಲ್ಲಿ ಶೆಲ್ಟರ್ ಬೇಡ ಅಂತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶೆಲ್ಟರ್ ನಿರ್ಮಾಣ ಮಾಡೋದು ಎಲ್ಲಿ ಅಂತಕ್ಕಂಥ ಇಕ್ಕಟ್ಟಿನಲ್ಲಿ ಈಗ ಕೂಡ ಅಧಿಕಾರಿಗಳು ಸಿಲುಕಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯಾದ್ಯಂತ ಬೀದಿ ನಾಯಿಗಳ ಹಾವಳಿ ವ್ಯಾಪಕವಾಗಿರ್ತಕ್ಕಂಥದ್ದು. ಬೆಳಗಾವಿ ಮಹಾನಗರ ಪಾಲಿಕೆ ಸೇರಿದಂತೆ ಸುಮಾರು 35ಕ್ಕೂ ಹೆಚ್ಚು ಸ್ಥಳೀಯ ಸಂಸ್ಥೆಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಕೆಲಸವನ್ನ ಮಾಡ್ತದೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ವ್ಯಾಪಕವಾಗಿದೆ. ಬೆಳಗಾವಿ ಅನ್ನಪೂರ್ಣವಾಡಿ, ಮಹಾದೇಶ್ ನಗರ ಸೇರಿದಂತೆ ಆಂಜನೇಯ ನಗರ ಈ ಭಾಗದಲ್ಲಿ ಹೆಚ್ಚಿನ ಹಾವಳಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ಮನೆಯಿಂದ ಆಚೆ ಬಂದಂತ ವೃದ್ಧರೊಬ್ಬರನ್ನ ಬೀದಿ ನಾಯಿ ಅಟ್ಯಾಕ್ ಮಾಡಿದೆ. ಬೀದಿ ನಾಯಿ ಅಟ್ಯಾಕ್ ನಿಂದ ವೃದ್ಧರು ಪಾರಾಗಕ್ಕೆ ಒದ್ದಾಡುವಂತ ದೃಶ್ಯ. ಮತ್ತೊಂದು ಕಡೆ ಅನ್ನಪೂರ್ಣವಾಡಿಯಲ್ಲಿ ಶಾಲಾ ಮಕ್ಕಳು ಹೊರಗಡೆ ಬರಕ್ಕೆ ಹಿಂದೇಟನ್ನು ಹಾಕುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಕಡೆ ಎಲ್ಲಿ ನಾನ್ ವೆಜ್ ಪ್ರಿಯರಿದ್ದಾರೆ ಆ ಒಂದು ಬಡಾವಣೆಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಮತ್ತಷ್ಟು ತೀವ್ರಗೊಂಡಿರ್ತಕ್ಕಂಥದ್ದು. ಬೀದಿ ನಾಯಿಗಳನ್ನ ಹಾವಳಿಯನ್ನ ಬ್ರೇಕ್ ಹಾಕಕ್ಕೆ ಬೆಳಗಾವಿಯಲ್ಲಿ ಏನು ಅಂತಂದ್ರೆ ನಾಯಿಗಾಗಿ ಒಂದು ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಶೆಲ್ಟರ್ ನಿರ್ಮಾಣಕ್ಕೆ ಆ ಗ್ರಾಮಸ್ಥರು ವಿರೋಧಗಳನ್ನ ವ್ಯಕ್ತಪಡಿಸುವಂತ ಘಟನೆಗಳು ನಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಕಳೆದ ವರ್ಷ 21,702 ಜನರಿಗೆ ಬೀದಿ ನಾಯಿಗಳು ಕಚ್ಚಿತ್ತು. ಇದರಿಂದ ಸುಮಾರು 10 ಜನ ಮೃತಪಟ್ಟ ಬಗ್ಗೆ ಸರ್ಕಾರದ ಅಧಿಕೃತ ದಾಖಲೆಗಳಲ್ಲಿ ವರದಿಯಾಗಿದೆ. ಏನಂತಂದ್ರೆ ಬೆಳಗಾವಿ ನಗರ ಸೇರಿದಂತೆ ಇತರ ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲೂ ಕೂಡ ಈ ಒಂದು ಹಾವಳಿ ವ್ಯಾಪಕವಾಗಿರ್ತಕ್ಕಂಥದ್ದು. ಇದೊಂದು ದೊಡ್ಡ ಸಮಸ್ಯೆಯಾಗಿ ಈಗ ನಗರ ಪ್ರದೇಶದಲ್ಲಿ ಜನರಿಗೆ ಕಾಡ್ತಾ ಇದೆ. ಈ ವರ್ಷ ಅಂದ್ರೆ ಆಗಸ್ಟ್ ಅಂತ್ಯಕ್ಕೆ ಇದುವರೆಗೂ ಕೂಡ ಸುಮಾರು 17,000ಕ್ಕೂ ಹೆಚ್ಚು ನಾಯಿ ಕಚ್ಚಿದ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ವರದಿಯಾಗಿವೆ. ಇಷ್ಟೊಂದು ಪ್ರಕರಣಗಳು ವರದಿಯಾದರೂ ಕೂಡ ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇಲ್ಲ ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಸಂಸ್ಥೆಗಳು ಅಂತಕ್ಕಂಥ ಆರೋಪಗಳಿವೆ. ಇದಕ್ಕೆ ಅನೇಕ ಕಾರಣಗಳಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಗಿರ್ಬೋದು. ಮತ್ತೊಂದು ಕಡೆ ಏನಂದ್ರೆ ಈ ಒಂದು ಬೀದಿ ನಾಯಿಗಳ ಹಾವಳಿಗೆ ಮೊದಲಿನಂತೆ ಬ್ರೇಕ್ ಹಾಕಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ಶೆಲ್ಟರ್ಗಳ ನಿರ್ಮಾಣ ಮಾಡಿ ಅವುಗಳನ್ನ ಆಕ್ರಮಣಕಾರಿ ನಾಯಿಗಳು ಯಾವಿದೆ ಅದನ್ನ ಹಿಡಿದು ಅಲ್ಲಿ ಬಿಡಬೇಕಾದಂತ ಕೆಲಸವನ್ನ ಮಾಡಬೇಕಿತ್ತು. ಆದರೆ ಪರಿಣಾಮಕಾರಿಯಾಗಿ ಮಾಡ್ತಾ ಇಲ್ಲ. ಬೆಳಗಾವಿಯಲ್ಲಿ ಪ್ರತಿ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರು 2 ಲಕ್ಷ ರೂಪಾಯಿ ಹಣವನ್ನ ಇದಕ್ಕಾಗಿ ಮೀಸಲಿಟ್ಟಿದ್ದಾರೆ. ಆ ಹಣ ಬಳಕೆ ಆಗಿಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಹಿರೇಬಾಗೇವಾಡಿ ಬಳಿಯಲ್ಲಿ ಒಂದು ಶೆಲ್ಟರ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಮಳೆಗೆ ಅದು ಸಂಪೂರ್ಣವಾಗಿ ಹಾಳಾಗಿದೆ. ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತಕ್ಕಂಥದ್ರ ಬಗ್ಗೆ ಇತ್ತೀಚೆಗೆ ನಡೆದಂತಹ ಮಹಾನಗರ ಪಾಲಿಕೆ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಗಂಭೀರ ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಕೇವಲ ಒಂದು ದಿನಕ್ಕೆ 8 ನಾಯಿ ಹಿಡಿತೀವಿ ಅಂತಕ್ಕಂಥ ಮಾಹಿತಿಯನ್ನ ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ನೀಡಿದ್ದಾರೆ. ಆದರೆ ಬೆಳಗಾವಿ ಮಹಾನಗರ ಒಂದರಲ್ಲೇ ಸುಮಾರು 35ರಿಂದ 40 ಸಾವಿರ ಬೀದಿ ನಾಯಿಗಳಿದೆ. ಒಂದು ದಿನಕ್ಕೆ 8 ಹಿಡಿದ್ರೆ ಇದು ಕಂಟ್ರೋಲ್ ಆಗಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಸದಸ್ಯರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಾದ್ಯಂತ ಈ ಒಂದು ಬೀದಿ ನಾಯಿಗಳ ಹಾವಳಿ ಇದೆ, ಇದು ವ್ಯಾಪಕವಾಗಿದೆ. ಇದನ್ನ ಕಂಟ್ರೋಲ್ ಮಾಡಬೇಕಿದೆ. ಮತ್ತೊಂದು ಕಡೆ ಬೀದಿ ನಾಯಿಗಳ ಕಂಟ್ರೋಲ್ಗೆ ಶೆಲ್ಟರ್ಗಳ ನಿರ್ಮಾಣ ಮಾಡಬೇಕು. ಆದರೆ ಶೆಲ್ಟರ್ಗಳ ನಿರ್ಮಾಣಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರೆ ನಮ್ಮ ಊರಲ್ಲಿ ಶೆಲ್ಟರ್ ಬೇಡ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ಪ್ರತಿಭಟನೆಯ ಮೂಲಕವಾಗಿ ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಆದರೆ ಶೆಲ್ಟರ್ ಎಲ್ಲಿ ನಿರ್ಮಾಣ ಮಾಡೋದು ಮತ್ತು ಎಲ್ಲಿ ಬೀದಿ ನಾಯಿ ಬಿಡೋದು ಅನ್ನೋದ್ರ ಬಗ್ಗೆಯೂ ಕೂಡ ಅಧಿಕಾರಿಗಳಿಗೆ ದೊಡ್ಡ ಚಿಂತೆ ಆಗಿರ್ತಕ್ಕಂಥದ್ದು. ಅಧಿಕಾರಿಗಳು ಕಮಿಷನರ್ ಅವರಿಗೆ ನಾವು ಆದೇಶ ಮಾಡಿ ಕೊಡ್ತೀವಿ. ಅವ್ರ ಜಾಗ ಹುಡುಕೇರಿ ಇಂತಲ್ಲಿ ಒಂದು ಪಾಯಿಂಟ್ ಐತೆ ಅಂತೇಳಿ ಅದನ್ನ ಪುಟ ಮಾಡಿ ಅಲ್ಲೇ ಏನಾರ ಒಂದು ಶೆಲ್ಟರ್ ಮತ್ತೊಂದು ಮಾಡಕ್ ಹೋಗ್ಬಿಡುದು. ಅದು ಅಧಿಕಾರಿಗಳು ಮತ್ತೊಬ್ರಿಗೆ ಗೆರೆ ಇರ್ತಾರೆ. ಸರ್ ಈಗ ಟೆಂಪರರಿ ಅಂದ್ರೆ ರಿಪೇರಿ ಮಾಡ್ಕೋಬೇಕಿಲ್ಲ, ರಿಪೇರಿ ಮಾಡ್ತಾರೆ. ಸುಮ್ಮನೆ ಚರ್ಚೆ ಮಾಡ್ಕೊಂಡು ಸಾರ್ವಜನಿಕರಿಗೆ ನಾವು ಈಗ 3 ಸಬ್ ಡಿವಿಷನ್ಗಳಲ್ಲೂ ಕೂಡ ಒಂದು 20 ಗುಂಟೆ ಜಾಗಗಳನ್ನ ನಾವು ಐಡೆಂಟಿಫೈ ಮಾಡಿ ತಮ್ಮ
ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡಿ ಒಂದು ಇದೇ ಜಾಗ ತೋರಿಸಿದ್ರೆ ಈಗ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳ ಕಂಟ್ರೋಲ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕಿದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಾಡಾಗೋದ್ರಲ್ಲಿ ಸಂದೇಹ ಇಲ್ಲ. ಯಾಕಂದ್ರೆ ಈಗಾಗಲೇ ಪುಟ್ಟ ಮಕ್ಕಳಿಗೆ ಕಚ್ಚಿರ್ತಕ್ಕಂಥದ್ದು. ಒಟ್ಟು 1.5 ವರ್ಷದಲ್ಲಿ ಬೆಳಗಾವಿಯಲ್ಲಿ ಬೀದಿ ನಾಯಿಗಳ ದಾಳಿಗೆ ಸುಮಾರು 12 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನಾದರೂ ಸರ್ಕಾರ ಈ ನಿಟ್ಟಿನಲ್ಲಿ ಗಂಭೀರ ಕ್ರಮವನ್ನ ಕೈಗೊಳ್ಳಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಏನು ಶೆಲ್ಟರ್ಗಳ ನಿರ್ಮಾಣಕ್ಕೆ ಜಾಗ ಏನು ಜನರು ವಿರೋಧ ವ್ಯಕ್ತಪಡಿಸಿದರೆ ಸರ್ಕಾರಿ ಜಮೀನುಗಳಲ್ಲಿ ಈ ಒಂದು ಶೆಲ್ಟರ್ಗಳನ್ನು ನಿರ್ಮಾಣ ಮಾಡಿ ಈ ಒಂದು ಆಕ್ರಮಣಕಾರಿ ನಾಯಿಗಳನ್ನ ಅಲ್ಲಿ ಶಿಫ್ಟ್ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ ಏನು ಬೀದಿ ನಾಯಿಗಳ ಕಡಿವಾಣಕ್ಕೆ ಏನು ಅಂದ್ರೆ ಕಟ್ಟುನಿಟ್ಟಿನ ಕ್ರಮವನ್ನ ಈಗ ಮಹಾನಗರ ಪಾಲಿಕೆ ಕೈಗೊಳ್ಳಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.